ಅಕ್ಕಿ ಮತ್ತು ಕಡಲೆಕಾಳು ಬಳಸ್ಕೊಂಡು 2 ರುಚಿಕರ ದೋಸೆ ರೆಸಿಪಿಗಳನ್ನು ನೋಡೋಣ ಬನ್ನಿ. ಮೊದಲನೇದು ಹಿಟ್ಟು ಹುಳಿ ಬರ್ಸಿ ಮಾಡಿರೋದು, ಎರಡನೇದು ಮಸಾಲೆ ಎಲ್ಲ ಹಾಕಿ ರುಬ್ಬಿದ ತಕ್ಷಣ ಮಾಡಿರೋದು. ಎರಡೂ ಬಹಳ ಗರಿಗರಿಯಾಗಿ ರುಚಿಯಾಗಿ ಬರುತ್ತೆ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲನೇದು ಹಿಟ್ಟು ಹುಳಿ ಬರ್ಸಿ ಉದ್ದಿನ ದೋಸೆ ಎಲ್ಲ ಮಾಡೋ ಥರನೇ ಮಾಡಿದ್ದೀನಿ. ಉದ್ದಿನ ದೋಸೆ ಮಾಡೋಕ್ಕೆ ಇಷ್ಟ ಇಲ್ಲದೆ ಇರುವಾಗ, ಅಥವಾ ಮನೇಲಿ ಉದ್ದಿನಬೇಳೆ ಮೆಂತ್ಯ ಇವೇನಾದರೂ ಇಲ್ಲದೇ ಇರುವಾಗ, ಅಥವಾ ಜಸ್ಟ್ ಫಾರ್ ಎ ಚೇಂಜ್ ನೀವು ಈ ದೋಸೆನ ಟ್ರೈ ಮಾಡ್ಬೋದು. ಒಂದು ಪಾತ್ರೆಯಲ್ಲಿ 1 ಕಪ್ ಅಕ್ಕಿ, ಅರ್ಧ ಕಪ್ಪು ಕಡಲೆಕಾಳನ್ನು ಈ ರೀತಿ 4 ರಿಂದ 5 ಗಂಟೆ ನೆನೆಸ್ಕೊಳ್ತಾ ಇದ್ದೀನಿ. ಇನ್ನೇನು ರುಬ್ಬೋದಕ್ಕೆ ಒಂದು 10 ನಿಮಿಷ ಇದೆ ಅನ್ನುವಾಗ ಅರ್ಧ ಕಪ್ಪು ಅವಲಕ್ಕಿಯನ್ನು ಒಂದು 10 ನಿಮಿಷ ನೆನೆಸ್ಕೊಳ್ತಾ ಇದ್ದೀನಿ. ಅವಲಕ್ಕಿ ನಾನು ಬಳಸಿದ್ದು ಮೀಡಿಯಮ್ ಅವಲಕ್ಕಿ, ನೀವು ಯಾವ ಅವಲಕ್ಕಿ ಬೇಕಾದ್ರೂ ಬಳಸ್ಬೋದು. ಸ್ವಲ್ಪ ಪ್ರಮಾಣ ಹೆಚ್ಚು ಕಡಿಮೆ ಮಾಡಿಕೊಂಡ್ರಾಯಿತು. ಇಲ್ಲಿ ನೆನೆಸಿರುವಂತಹ ಅಕ್ಕಿ ಮತ್ತು ಕಡಲೆಕಾಳನ್ನು ನೀರು ಬಗ್ಸಿ ತೆಗೆದು ಮಿಕ್ಸಿ ಜಾರಲ್ಲಿ ತಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ರುಬ್ಬಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದೇ ಮಿಕ್ಸಿ ಜಾರಲ್ಲಿ ಉಳಿದಿರುವ ಅಕ್ಕಿ ಮತ್ತು ಕಡಲೆಕಾಳು ಜೊತೆಗೆ ನೆನೆಸಿರುವಂತಹ ಅವಲಕ್ಕಿನ ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ಪುನಃ ನುಣ್ಣಗೆ ರುಬ್ಬಿ ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ರುಬ್ಬಿ ಆದಮೇಲೆ ಚೆನ್ನಾಗಿ ಒಂದು ಸಲ ಅದನ್ನು ಕೈಯಲ್ಲಿ ಕಲಸಿ ಒಂದು 7 ರಿಂದ 8 ಗಂಟೆಗಳ ಕಾಲ ಹಿಟ್ಟು ಹುದುಗೋದಕ್ಕೆ ಬಿಡಬೇಕು. ಈ ಉದ್ದಿನ ದೋಸೆ ಎಲ್ಲ ಹೇಗೆ ಮಾಡ್ತೀವಲ್ಲ ಅದೇ ಥರ. ಆದರೆ ಉದ್ದಿನ ದೋಸೆ ಹಿಟ್ಟಿಗೆ ಹೋಲಿಸಿದ್ರೆ ಈ ಹಿಟ್ಟು ಒಂದು ಸ್ವಲ್ಪ ಬೇಗ ಹುದುಗುತ್ತೆ. ಉಬ್ಬಿ ಮೇಲೆ ಏನೋ ಬರದೇ ಇದ್ರೂ ದೋಸೆ ತುಂಬ ಚೆನ್ನಾಗಾಗತ್ತೆ, ಗರಿಗರಿಯಾಗಿ ಬರುತ್ತೆ. ನೀವು ಚಳಿಗಾಲ ಆದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಹಿಟ್ಟು ಹುದುಗೋದಕ್ಕೆ ಬಿಡಿ, ಇಲ್ಲ ಅಂತಂದರೆ ಒಂದು ಸ್ವಲ್ಪ 7 ರಿಂದ 8 ಗಂಟೆ ಸಾಕು. ಮಾರನೇ ದಿವಸ ಇದಕ್ಕೆ ನಾನು ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೀವು ನಾನ್ ಸ್ಟಿಕ್ಕಲ್ಲಿ ಪ್ಯಾನಲ್ಲಾದರೂ ಮಾಡ್ಬೋದು, ಅಥವಾ ಕಬ್ಬಿಣದ ಹಂಚಲ್ಲಾದರೂ ಮಾಡ್ಬೋದು. ಉದ್ದಿನ ದೋಸೆ ಮಾಡೋ ಥರನೇ ಚೆನ್ನಾಗಿ ತಿಕ್ಕಿ ತೆಳ್ಳಗೆ ದೋಸೆನ ಮಾಡಿಕೊಂಡ್ರೆ ಆಯಿತು. ಗರಿಗರಿಯಾಗಿ ಬರುತ್ತೆ, ಚೆನ್ನಾಗಿ ಏಳ್ಸೋದಕ್ಕೂ ಬರುತ್ತೆ. ನಾನಿಲ್ಲಿ ಹಾರ್ಡ್ ಆ್ಯನೋಡೈಸ್ಡ್ ಪ್ಯಾನಲ್ಲಿ ಮಾಡ್ತಾ ಇದ್ದೀನಿ, ಇದು ನಾನ್ ಸ್ಟಿಕ್ ಅಲ್ಲ. ನೀವು ನಾನ್ ಸ್ಟಿಕ್ ಪ್ಯಾನಲ್ಲಿ ಅಥವಾ ಕಬ್ಬಿಣದ ಹಂಚಲ್ಲಿ ಬೇಕಾದ್ರೂ ಮಾಡ್ಬೋದು. ಕಬ್ಬಿಣದ ಹಂಚಲ್ಲೂ ಮಾಡ್ತೀನಿ ನಾನು, ತುಂಬಾ ಚೆನ್ನಾಗಿ ಬರುತ್ತೆ. ಮೇಲಿಂದ ತುಪ್ಪ ಅಥವಾ ಎಣ್ಣೆನ ಹಾಕಿ ಗರಿಗರಿ ಆಗೋವರೆಗೆ ಕಾಯಿಸಿದ್ರೆ ಆಯಿತು. ಚಟ್ನಿ ಜೊತೆ ಬಡಿಸ್ಬೋದು. ಇನ್ನು ಎರಡನೇ ದೋಸೆ ಮಸಾಲೆ ಎಲ್ಲ ಹಾಕಿ ರುಬ್ಬಿದ ತಕ್ಷಣ ದೋಸೆ ಮಾಡೋದು. ಇದಂತೂ ಮಸಾಲೆ ವಡೆ ಟೇಸ್ಟೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪು ಅಕ್ಕಿ, ಅರ್ಧ ಕಪ್ಪು ಕಡಲೆಕಾಳನ್ನು ತಗೊಂಡು ಅದನ್ನು ಒಂದು 4 ರಿಂದ 5 ಗಂಟೆಗಳ ಕಾಲ ನೆನೆಸ್ಕೊಳ್ತಾ ಇದ್ದೀನಿ. ಈ ದೋಸೆಯಲ್ಲಿ ಸಮ ಪ್ರಮಾಣದಲ್ಲಿ ಅಕ್ಕಿ ಮತ್ತು ಕಡಲೆಕಾಳನ್ನು ತಗೊಂಡಿದ್ದೀನಿ. ನೆನೆಸಿರುವಂತಹ ಅಕ್ಕಿ ಮತ್ತು ಕಡಲೆಕಾಳನ್ನು ನೀರು ಬಗ್ಸಿ ಮಿಕ್ಸಿ ಜಾರಲ್ಲಿ ತಗೊಂಡು ಇದಕ್ಕೆ ಕೆಲವು ಮಸಾಲೆಗಳನ್ನು ಸೇರಿಸಿ ರುಬ್ಕೊಳ್ಬೇಕಾಗತ್ತೆ. ನಾನು ನೀರು ಹಾಕಿ ಜೊತೆಯಲ್ಲಿ ಒಂದು 3 ಒಣಮೆಣಸಿನ್ಕಾಯಿ, ಇದು ಸ್ವಲ್ಪ ಖಾರ ಇರುವಂಥದ್ದು, ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. ಸಣ್ಣ ಚೂರು ಶುಂಠಿ, 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಸಣ್ಣದಾಗಿ ಹೆಚ್ಚಿರುವಂತಹ ಕರಿಬೇವು, ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಇದು ಮಸಾಲೆ ವಡೆ ಅಂದರೆ ಚಟ್ಟಂಬಡೆ ಇದೆಯಲ್ಲ, ಆಂಬೊಡೆ, ಆ ಟೇಸ್ಟ್ ಬರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಮಾಡೋದಕ್ಕೂ ಸುಲಭ, ಗರಿಗರಿಯಾಗೂ ಬರುತ್ತೆ. ರುಬ್ಬಿದ ಕೂಡಲೇ ಮಾಡ್ಬೋದು. ನೀವು ಒಂದು ಮಧ್ಯಾಹ್ನದಷ್ಟೊತ್ತಿಗೆ ನೆನೆಸಿದ್ರೆ ಸಂಜೆಗೆಲ್ಲ ಮಾಡ್ಕೊಂಬಿಡ್ಬೋದು, ಅಥವಾ ಬೆಳಿಗ್ಗೆ ನೆನೆಸಿಟ್ರೆ ಸಂಜೆ ಮಾಡ್ಕೊಳ್ಬೋದು. ರಾತ್ರಿ ಮಲಗೋ ಮೊದಲು ನೆನೆಸಿಟ್ರೆ ಬೆಳಿಗ್ಗೆ ಮಾಡ್ಬೋದು. ಆ ರೀತಿ ತುಂಬ ಒಂದು ಯೂಸ್ಫುಲ್ ರೆಸಿಪಿ ಇದು. ಇಲ್ಲಿ ನೋಡಿ, ನಾನು ಕಲಸಿ ಆದಮೇಲೆ ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತು, ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ರೆಗ್ಯುಲರಾಗಿ ಉದ್ದಿನ ದೋಸೆ ಹಿಟ್ಟಿರುತ್ತಲ್ಲ ಆ ಹದಕ್ಕೆ ಮಾಡಿಕೊಂಡ್ರೆ ಆಯಿತು. ಇನ್ನು ಈ ದೋಸೆನೂ ಅಷ್ಟೇ, ಉದ್ದಿನ ದೋಸೆ ಮಾಡೋ ಥರನೇ ತೆಳ್ಳಗೆ ತಿಕ್ಕಿ ಮಾಡೋದು. ಇನ್ಸ್ಟಂಟ್ ಆಗಿರೋದ್ರಿಂದ, ಅಂದರೆ ಹಿಟ್ಟು ಹುಳಿ ಬರ್ಸದೆ ಮಾಡೋದ್ರಿಂದ ಈ ದೋಸೆನ 2 ಬದಿ ಕಾಯಿಸೋದು ಉತ್ತಮ, ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ. ನಾನಿಲ್ಲಿ ಮೊದಲಿಗೆ ಮುಚ್ಚಳ ಮುಚ್ಚಿ 1 ಬದಿ ಕಾಯಿಸ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ಮೇಲಿಂದ ಸ್ವಲ್ಪ ತುಪ್ಪ ಹಾಕಿ ಇನ್ನೊಂದು ಬದಿನೂ ಕಾಯಿಸ್ಕೊತೀನಿ. ಇದನ್ನಂತೂ ನೀವು ಚಟ್ನಿ ಇಲ್ಲದೆ ಹಾಗೆ ಬೇಕಾದ್ರೂ ತಿನ್ಬೋದು.
ಅಥವಾ ಪ್ಲೇನ್ ಸಿಂಪಲ್ ಕಾಯಿ ಚಟ್ನಿ ಜೊತೆ ಬೇಕಾದರೂ ಬಡಿಸ್ಬೋದು. ಗರಿ ಗರಿಯಾಗಿ ರುಚಿ ರುಚಿಯಾಗಿ ಬರುತ್ತೆ. ನೋಡಿದ್ರಲ್ಲ, ಈ 2 ಕಡಲೆಕಾಳು ದೋಸೆಯನ್ನು ನೀವು ಟ್ರೈ ಮಾಡಿ, ನಿಮಗಿಷ್ಟ ಆಯಿತಾ ಅಂತ ಹೇಳಿ. ಟೈಮ್ ಇದ್ದರೆ ಹಿಟ್ಟು ಹುಳಿ ಬರಿಸಿ ಮಾಡಿ, ಟೈಮ್ ಇಲ್ಲ ಅಂತಂದರೆ ಇದನ್ನು ಟ್ರೈ ಮಾಡಿ. ಎರಡನ್ನೂ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.